ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದ್ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ದ ಸುಪ್ರೀಂ ಕೋರ್ಟ್ ಸಜೆಸ್ಟೆಡ್ ಜೈಲಿಂಗ್ ಫಾರ್ಮರ್ಸ್ ಫಾರ್ ಸ್ಟಬಲ್ ಬರ್ನಿಂಗ್ ಟು ರೆಡ್ಯೂಸ್ ಏರ್ ಪೊಲ್ಯೂಷನ್, ಬಟ್ ದಿ ಸೆಂಟರ್ ಅಪೋಸ್ಡ್ ಇಟ್, ಸೇಯಿಂಗ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಇಸ್ ನಾಟ್ ಅ ಪ್ರಾಕ್ಟಿಕಲ್ ಸೊಲ್ಯೂಷನ್. ಈ ಕೃಷಿ ತ್ಯಾಜ್ಯವನ್ನ ದಹಿಸೋದು, ಸುಡೋದು, ಅದರನ್ನ ತಡಿಲಿಕ್ಕೆ ಅದನ್ನ ಮಾಡುವಂತಹ ರೈತರನ್ನ ಜೈಲಿಗೆ ಕಳಿಸ್ಬೇಕು ಅಥವಾ ಅವರನ್ನ ಶಿಕ್ಷೆ ಕೊಡಬೇಕು ಅವರಿಗೆ ಅಂತ ಸುಪ್ರೀಂ ಕೋರ್ಟ್ ಸೂಚನೆ ನೀಡ್ತಾ ಇತ್ತು. ಆದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಈ ಕೃಷಿ ತ್ಯಾಜ್ಯ ಸುಡೋದನ್ನ ಕ್ರಿಮಿನಲ್ ಅಪರಾಧ ಅಂತ ಪರಿಗಣಿಸೋದು ಅಷ್ಟೊಂದು ಒಳ್ಳೇದಲ್ಲ, ಪರಿಣಾಮಕಾರಿಯಾದಂತ ಪರಿಹಾರ ಅಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಸ್ಟಬಲ್ ಬರ್ನಿಂಗ್ ಅಂತ ನೀವು ಕೇಳ್ತಾ ಇರ್ತೀರಿ ಅವಾಗ. ಇಸ್ ದ ಪ್ರಾಕ್ಟೀಸ್ ಆಫ್ ಸೆಟ್ಟಿಂಗ್ ಫೈರ್ ಟು ಕ್ರಾಪ್ ರೆಸಿಡ್ಯೂ. ಅಂದ್ರೆ ಈಗ ಭತ್ತದ ಕಟಾವು ಮಾಡ್ತಾರೆ, ಉಳಿತಲ್ಲ ಪೈರು, ಹುಲ್ಲು, ಅದನ್ನ ಹೊಲಗಳಲ್ಲಿ ಸುಟ್ಟು ಹಾಕಿ ಜಮೀನನ್ನ ತೆರವುಗೊಳಿಸೋದು. ಕ್ರಾಪ್ ರೆಸಿಡ್ಯೂ, ಮೇನ್ಲಿ ಪ್ಯಾಡಿ, ಇನ್ ಫೀಲ್ಡ್ಸ್ ಟು ಕ್ವಿಕ್ಲಿ ಕ್ಲಿಯರ್ ಲ್ಯಾಂಡ್. ಆ ಲ್ಯಾಂಡ್ ಅನ್ನು ಕ್ಲಿಯರ್ ಮಾಡಲಿಕ್ಕೆ ಅ ಮೇಜರ್ ಸೀಸನಲ್ ಕಾಸ್ ಆಫ್ ಏರ್ ಪೊಲ್ಯೂಷನ್ ಇನ್ ನಾರ್ತ್ ಇಂಡಿಯಾ. ಈ ಉತ್ತರ ಭಾರತದಲ್ಲಿ ವಾಯು ಮಾಲಿನ್ಯಕ್ಕೆ ಒಂದು ದೊಡ್ಡ ಕಾರಣ ಇದೆ ಸ್ಟಬಲ್ ಬರ್ನಿಂಗ್ ಅನ್ನೋದು. ಇನ್ನು ಏರ್ ಪೊಲ್ಯೂಷನ್ ಇನ್ NCR, ಡೆಲ್ಲಿ NCR ರೀಜನ್ ಅಲ್ಲಿ ನೋಡಿ, ಸ್ಟಬಲ್ ಬರ್ನಿಂಗ್ ಇಸ್ ಅ ಮೇಜರ್ ಕಾಂಟ್ರಿಬ್ಯೂಟರ್ ಟು ವಿಂಟರ್ ಸ್ಮಾಗ್. ಚಳಿಗಾಲದಲ್ಲಿ ಒಂಥರ ಮಂಜು ಕವಿದ ವಾತಾವರಣ ಹೊಗೆ ಜೊತೆ ಸೇರ್ಕೊಂಡಿರುತ್ತೆ. ಹಾಗಾಗಿ ದೆಹಲಿ NCR ನಲ್ಲಿ ಆತರ ಉಂಟಾಗ್ಲಿಕ್ಕೆ, ಈ ಸ್ಮಾಗ್ ಆಗ್ಲಿಕ್ಕೆ ಸ್ಟಬಲ್ ಬರ್ನಿಂಗ್ ಅನ್ನೋದು ಒಂದು ದೊಡ್ಡ ಕಾರಣ. ಅಲಾಂಗ್ ಸೈಡ್ ಅದ್ರ ಜೊತೆ ವೆಹಿಕ್ಯುಲರ್ ಪೊಲ್ಯೂಷನ್ ಎಮಿಷನ್ ಆಲ್ರೆಡಿ ಇರುತ್ತೆ. ಇಂಡಸ್ಟ್ರಿಗಳು ವಿಷಕಾರಿ ಅನಿಲಗಳನ್ನ ಎಮಿಟ್ ಮಾಡ್ತಾ ಇರುತ್ತವೆ, ಡಸ್ಟ್ ಇದೆ. ಹಾಗಾಗಿ ಮೇಕಿಂಗ್ ಇಟ್ a recurring issue for right to clean air under Article 21. ಮೊನ್ನೆ ಸಾರಿ ನಾವು ನೋಡಿದ್ವಿ ಅಲ್ವಾ, Article 21 ಅಂಡರ್ ಅಲ್ಲಿ ಮೆಂಟಲ್ ಹೆಲ್ತ್ ಸಹ ಇನ್ವಾಲ್ವ್ ಆಗಿರುತ್ತೆ. ಅದೇ ರೀತಿ ಸುಪ್ರೀಂ ಕೋರ್ಟಿನ ಬೇರೆ ಬೇರೆ ನಿರ್ಣಯಗಳಲ್ಲಿ ಹೇಳಿದ್ದಾರೆ, ರೈಟ್ ಟು ಕ್ಲೀನ್ ಏರ್, ಸುರಕ್ಷಿತವಾದ ಶುದ್ಧವಾದ ಗಾಳಿ ಸೇವನೆಗೆ ನಮಗೆ ಹಕ್ಕಿದೆ, ಗಾಳಿಯನ್ನ ಪಡ್ಕೊಳ್ಳಿಕ್ಕೂ ಸಹ ನಮ್ಗೆ ಹಕ್ಕಿದೆ, ರೈಟ್ ಟು ಲೈಫ್ ಅಂಡರ್ ಅಲ್ಲಿ. ಹಾಗಾಗಿ ಈ ವಾಯು ಮಾಲಿನ್ಯದಿಂದ ಅದಕ್ಕೆ ಧಕ್ಕೆ ಬರ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಈ ಮೂಲಕ ಹೇಳ್ತಾ ಇದೆ. ಇದಾದ ನಂತರ ಮುಂದಿನ ವಿಷಯ, ಯುರೋಪಿಯನ್ ಯೂನಿಯನ್ ಅಂಡ್ ಇಂಡಿಯಾ ಆರ್ ವರ್ಕಿಂಗ್ ಟು ಅಪ್ಗ್ರೇಡ್ ದರ್ ಪಾರ್ಟ್ನರ್ಶಿಪ್ ಥ್ರೂ ನ್ಯೂ ಕೋಆಪರೇಷನ್ ಇನ್ ಟ್ರೇಡ್, ಟೆಕ್ನಾಲಜಿ, ಸೆಕ್ಯೂರಿಟಿ, ಡಿಫೆನ್ಸ್ ಅಂಡ್ ಕ್ಲೈಮೇಟ್, ಹೈಲೈಟಿಂಗ್ ಇಂಡಿಯಾಸ್ ಗ್ರೋವಿಂಗ್ ರೋಲ್ ಇನ್ ಗ್ಲೋಬಲ್ ಜಿಯೋಪಾಲಿಟಿಕ್ಸ್. ಅಂದರೆ ಭಾರತ ಜಾಗತಿಕ ಮಟ್ಟದಲ್ಲಿ ತನ್ನ ಪಾತ್ರವನ್ನು ವಿಸ್ತರಿಸಿಕೊಳ್ತಾ ಇದೆ. ಈಗ ಸದ್ಯಕ್ಕೆ ಯುರೋಪಿಯನ್ ಯೂನಿಯನ್ ಜೊತೆ ನಮ್ಮ ಸಹಭಾಗಿತ್ವ ಗಟ್ಟಿಯಾಗ್ತಾ ಇದೆ. ವ್ಯಾಪಾರ, ತಂತ್ರಜ್ಞಾನ, ಭದ್ರತೆ, ರಕ್ಷಣೆ, ಹವಾಮಾನ ಬದಲಾವಣೆ, ಹಲವಾರು ಕ್ಷೇತ್ರಗಳಲ್ಲಿ ನಾವು ಯುರೋಪಿಯನ್ ಯೂನಿಯನ್ ಜೊತೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಥವಾ ಕಾರ್ಯತಂತ್ರಕ್ಕೆ ಸಂಬಂಧಪಟ್ಟಂತಹ ಪಾಲುದಾರಿಕೆಯನ್ನ ಮಾಡ್ಕೊಳ್ತಾ ಇದ್ದೇವೆ. ಯುರೋಪಿಯನ್ ಯೂನಿಯನ್ ಬಗ್ಗೆ ನೀವು ಮೊದಲು ಸಹ ಕೇಳಿರಬಹುದು. ಪೊಲಿಟಿಕಲ್ ಮತ್ತೆ ಎಕನಾಮಿಕ್ ಯೂನಿಯನ್ ಇದು. ಅರೌಂಡ್ 27 ಯುರೋಪಿಯನ್ ಕಂಟ್ರೀಸ್ಗಳಿರುತ್ತೆ. ಹೆಡ್ ಕ್ವಾರ್ಟರ್ ಅಲ್ಲಿರೋದು ಬ್ರುಸೆಲ್ಸ್ ನಲ್ಲಿ. ಫಂಕ್ಷನಿಂಗ್ ವಿತ್ ಕಾಮನ್ ಇನ್ಸ್ಟಿಟ್ಯೂಷನ್ ಲೈಕ್ ದ ಯುರೋಪಿಯನ್ ಪಾರ್ಲಿಮೆಂಟ್, ಯುರೋಪಿಯನ್ ಕೌನ್ಸಿಲ್, ಯುರೋಪಿಯನ್ ಕಮಿಷನ್. ಅಂದರೆ ಕೆಲವೊಂದು ಸಾಮಾನ್ಯ ಸಂಸ್ಥೆಗಳಿರುತ್ತೆ. ಅಂತಹ ಸಂಸ್ಥೆಗಳ ಮೂಲಕ ಯುರೋಪಿಯನ್ ಸಂಸತ್ ಇರಬಹುದು, ಕೌನ್ಸಿಲ್, ಕಮಿಷನ್ ಅಂತಹ ಸಂಸ್ಥೆಗಳ ಮೂಲಕ ಯುರೋಪಿಯನ್ ಯೂನಿಯನ್ ಕಾರ್ಯನಿರ್ವಹಿಸುತ್ತೆ. ಇನ್ನು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಒಂದು ಟರ್ಮ್ ಬಂದಿದೆ ಇಲ್ಲಿ. ಇನ್ ಇಂಟರ್ನ್ಯಾಷನಲ್ ರಿಲೇಷನ್ ನಲ್ಲಿ ಹೀಗಂದ್ರೆ, ಇಟ್ ರೆಫರ್ಸ್ ಟು ಲಾಂಗ್ ಟರ್ಮ್ ಕೋಆಪರೇಷನ್ ಬಿಟ್ವೀನ್ ಟೂ ಎಂಟಿಟೀಸ್ ಆನ್ ಕೀ ಏರಿಯಾಸ್ ಲೈಕ್ ಟ್ರೇಡ್, ಡಿಫೆನ್ಸ್ ಅಂಡ್ ಕ್ಲೈಮೇಟ್ ಚೇಂಜ್ ಬಿಯಾಂಡ್ ರೂಟೀನ್ ಡಿಪ್ಲೊಮ್ಯಾಟಿಕ್ ಟೈಸ್. ಈಗ ರೂಟೀನ್ ಆಗಿ ಅಂದ್ರೆ ಸಾಂಪ್ರದಾಯಿಕವಾಗಿ ಅಥವಾ ಮೊದಲಿಂದ ನಾವು ಒಂದು ದೇಶದ ಜೊತೆ ಒಂದು ಸಂಬಂಧವನ್ನ ನಿರ್ವಹಿಸಿಕೊಂಡು ಬರೋದು ಸಹಜ. ಆದ್ರೆ ಬಿಯಾಂಡ್, ಅದನ್ನ ಮೀರಿ ಕೆಲವೊಂದು ಸಾರಿ ನಾವು ಟ್ರೇಡು, ಡಿಫೆನ್ಸ್, ಕ್ಲೈಮೇಟ್ ಚೇಂಜು ಮುಂತಾದ ಕ್ಷೇತ್ರಗಳಲ್ಲಿ ಸಹಕಾರವನ್ನ ಮುಂದುವರ್ಸ್ಕೊಂಡು ಹೋಗಿರುತ್ತವೆ, ಸಹಕಾರವನ್ನ ಮಾಡ್ತಾ ಹೋಗ್ತೇವೆ. ಆವಾಗ ಕೋಆರ್ಡಿನೇಷನ್ ಜಾಸ್ತಿ ಆಗುತ್ತೆ, ಅದರ ಜೊತೆ ಆ ದೇಶದ ಜೊತೆಗಿನ ಸಂಬಂಧದಲ್ಲಿ ವರ್ಧನೆ ಆಗುತ್ತೆ. ಹಾಗಾಗಿ ಇದಕ್ಕೆ ಕಾರ್ಯತಂತ್ರೀಯ ಪಾಲುಗಾರಿಕೆ ಅಂದ್ರೆ ಸಾಂಪ್ರದಾಯಿಕ ಸಂಬಂಧಗಳನ್ನ ಮೀರಿದ ಒಂದು ಸಹಯೋಗ. ಇದಾದ ನಂತರ ಮುಂದೆ ಇಂಡಿಯಾ ವಿಲ್ ಬಿಗಿನ್ ಪೈಲಟ್ ಪ್ರಾಜೆಕ್ಟ್ಸ್ ಇನ್ ವೆನೆಜುವೆಲಾ. ವೆನೆಜುವೆಲಾ ಎಲ್ಲಿ ಬರೋದು ನೆನಪು ಮಾಡ್ಕೊಳ್ಳಿ. ವೆನೆಜುವೆಲಾ ಇನ್ ಏರಿಯಾಸ್ ಲೈಕ್ ಅಗ್ರಿಕಲ್ಚರ್, ಫಾರ್ಮಾಸ್ಯೂಟಿಕಲ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಪಬ್ಲಿಕ್ ಹೆಲ್ತ್, ಮೇಕಿಂಗ್ ಅನ್ ಎಫರ್ಟ್ ಟು ಎಕ್ಸ್ಪ್ಯಾಂಡ್ ಬೈಲ್ಯಾಟ್ರಲ್ ಕೋಆಪರೇಷನ್. ಇವಾಗಿ ವೆನೆಜುವೆಲಾ ಅಂತ ದೇಶ, ಅಲ್ಲಿ ಭಾರತ ದ್ವಿಪಕ್ಷೀಯ ಸಹಕಾರ, ಬೈಲ್ಯಾಟ್ರಲ್ ಕೋಆಪರೇಷನ್ ಅಂತ ಕರಿತೇವೆ,
ಅದನ್ನ ವಿಸ್ತರಿಸುವ ಒಂದು ಪ್ರಯತ್ನದ ಭಾಗವಾಗಿ ಅಲ್ಲಿನ ಕೃಷಿ, ಔಷಧೋದ್ಯಮ, ಮಾಹಿತಿ ತಂತ್ರಜ್ಞಾನ ಮತ್ತೆ ಕೆಲವು ಸಾರ್ವಜನಿಕ ಆರೋಗ್ಯ ಕ್ಷೇತ್ರಗಳಲ್ಲಿ ಕೆಲವು ಪೈಲಟ್ ಪ್ರಾಜೆಕ್ಟ್ಗಳಂತ ಕರಿತೇವೆ, ಪ್ರಾಯೋಗಿಕ ಯೋಜನೆಗಳನ್ನ ಪ್ರಾರಂಭಿಸ್ತಾ ಇದೆ. ಏನಿದು ಪೈಲಟ್ ಪ್ರಾಜೆಕ್ಟ್ ಅಂತಂದ್ರೆ, a pilot project is a small scale experimental initiative. ಅಂದ್ರೆ ಸಣ್ಣ ಮಟ್ಟದಲ್ಲಿ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಪ್ರಾಯೋಗಿಕವಾಗಿ ಒಂಥರ ಜಾರಿಗೆ ತರ್ತಾರೆ. ಏನಕ್ಕೆ ಅಂತಂದ್ರೆ, ಟು ಟೆಸ್ಟ್ ದಿ ಫಿಸಿಬಿಲಿಟಿ ಆಫ್ ಲಾರ್ಜರ್ ಪ್ಲಾನ್ ಆರ್ ಪಾಲಿಸಿ ಬಿಫೋರ್ ನೇಷನ್ ವೈಡ್ ಆರ್ ಲಾರ್ಜ್ ಸ್ಕೇಲ್ ಇಂಪ್ಲಿಮೆಂಟೇಷನ್. ದೊಡ್ಡ ಯೋಜನೆ ಇರುತ್ತೆ, ಆ ದೊಡ್ಡ ಯೋಜನೆಯನ್ನ ಒಂದೇ ಸಾರಿ ಇಡೀ ದೇಶಕ್ಕೆ ಅಥವಾ ದೊಡ್ಡ ಮಟ್ಟದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅದರಿಂದ ಆಗುವ ಸಮಸ್ಯೆಗಳು ಸಹ ದೊಡ್ಡ ಮಟ್ಟಕ್ಕೆ ವಿಸ್ತರಿಸಬಹುದು. ಹಾಗಾಗಿ ಮೊದಲು ಪ್ರಾಯೋಗಿಕವಾಗಿ ಸಣ್ಣ ಪ್ರಮಾಣದಲ್ಲಿ ಅದನ್ನ ಪರೀಕ್ಷಿಸ್ತಾರೆ. ಅದಕ್ಕೆ ಪೈಲಟ್ ಪ್ರಾಜೆಕ್ಟ್ ಅಂತ ಕರೀತೇವೆ. ವೆನಿಜುವೆಲಾ ಇರೋದು ಸೌತ್ ಅಮೆರಿಕಾದಲ್ಲಿ. ಇಟ್ ಇಸ್ ರಿಚ್ ಇನ್ ಆಯಿಲ್ ರಿಸರ್ವ್, ತುಂಬಾ ತೈಲ ನಿಕ್ಷೇಪಗಳಿದೆ ಅದರಲ್ಲಿ. ಆಫನ್ ಫೇಸಿಂಗ್ ಪೊಲಿಟಿಕಲ್ ಅಂಡ್ ಇಕನಾಮಿಕ್ ಕ್ರೈಸಿಸ್, ಆದ್ರೂ ಸಹ ಕೆಲವೊಂದು ಸಾರಿ ರಾಜಕೀಯ ಮತ್ತೆ ಆರ್ಥಿಕ ಬಿಕ್ಕಟ್ಟುಗಳು ಎದುರಾಗ್ತಾ ಇರುತ್ತೆ. ಅದರ ಜೊತೆ ಇಟ್ ಇಸ್ ಅ ಮೆಂಬರ್ ಆಫ್ ಒಪೆಕ್, ಆರ್ಗನೈಸೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಅಂದ್ರೆ ಯಾವುದು ಪೆಟ್ರೋಲಿಯಂ ಅನ್ನ ಎಕ್ಸ್ಪೋರ್ಟ್ ಮಾಡುವ ಕಂಟ್ರೀಸ್ಗಳ ಒಂದು ಆರ್ಗನೈಸೇಷನ್ಗೆ ಸೇರ್ಕೊಳ್ಳುತ್ತೆ. ಅದರ ಸದಸ್ಯ ರಾಷ್ಟ್ರ ವೆನಿಜುವೆಲಾ. ಇನ್ನು a new study in Nepal found that waning immunity from Japanese encephalitis virus, JEV ಅಂತ ಶಾರ್ಟ್ ಆಗಿ ಕರಿತೇವೆ. ಆ ಜಾಪನೀಸ್ ಎನ್ಸೆಫಲಿಟಿಸ್ ವೈರಸ್ಸಿನ ವ್ಯಾಕ್ಸಿನೇಷನ್ ಕ್ಯಾನ್ ಇನ್ಕ್ರೀಸ್ ದಿ ಸಿವಿಯರಿಟಿ ಆಫ್ ಡೆಂಗ್ಯೂ ಇನ್ಫೆಕ್ಷನ್, ಶೋವಿಂಗ್ ಕಾಂಪ್ಲೆಕ್ಸ್ ಇಂಟರಾಕ್ಷನ್ ಬಿಟ್ವೀನ್ ರಿಲೇಟೆಡ್ ಮಾಸ್ಕಿಟೋ ಬೋರ್ನ್ ಡಿಸೀಸಸ್. ಏನ್ ಹೇಳ್ತಾ ಇದ್ದಾರೆ, ಈಗ ಒಂದು ಜಾಪನೀಸ್ ಎನ್ಸೆಫಲಿಟಿಸ್ ವೈರಸ್ ಅಂತ ವೈರಸ್ಗೆ ಸಂಬಂಧಪಟ್ಟ ಲಸಿಕೆ ಇದೆ. ಲಸಿಕೆ ತೆಗೆದುಕೊಂಡಾಗ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಇದರಿಂದಾಗಿ ಮುಂದೆ ಡೆಂಗ್ಯೂ ರೋಗದ ಸೋಂಕು ತೀವ್ರತೆ ಅದು ಜಾಸ್ತಿ ಆಗುತ್ತೆ ಅಂತ ಅದಕ್ಕೆ ಕಾರಣ ಆಗಬಹುದು ಅಂತ ಈಗ ಸೈಂಟಿಸ್ಟ್ಗಳ ಅಧ್ಯಯನ ಹೇಳ್ತಾ ಇದೆ ನೇಪಾಳದಲ್ಲಿ. ಸಾರಿ. ಹಾಗಾಗಿ ಈ ತರಹ ಒಂದು ವಿಷಯಗಳು ಬಂದಾಗ ಹೇಗೆ ನಿರ್ವಹಣೆ ಆಗುತ್ತೆ, ಇದು ಅಷ್ಟು ಸುಲಭ ಅಲ್ಲ, ಸಂಕೀರ್ಣ ಆದಂತ ಪ್ರಕ್ರಿಯೆ ಇದು ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಒಂದು ಟರ್ಮ್ ಬರುತ್ತೆ ನೋಡಿ, ಆಂಟಿಬಾಡಿ ಡಿಪೆಂಡೆಂಟ್ ಎನ್ಹಾನ್ಸ್ಮೆಂಟ್. ಹಾಗಂದ್ರೆ ಏನು? ಇಟ್ ಇಸ್ ಅ ಫೆನಾಮಿನ. ಅದ್ರಲ್ಲಿ ಏನಾಗುತ್ತೆ, ವೇರ್ ಆಂಟಿಬಾಡೀಸ್ ಫ್ರಮ್ ಅ ಪ್ರೀವಿಯಸ್ ಇನ್ಫೆಕ್ಷನ್ ಆರ್ ವ್ಯಾಕ್ಸಿನೇಷನ್ ಟು ಮಾಡರೇಟ್ ಲೆವೆಲ್ ಕ್ಯಾನ್ ಹೆಲ್ಪ್ ರಿಲೇಟೆಡ್ ವೈರಸ್ ಎಂಟರ್ ಇಮ್ಯೂನ್ ಸೆಲ್ಸ್ ಮೋರ್ ಈಸಿಲಿ, ವರ್ಸನಿಂಗ್ ದ ಡಿಸೀಸ್ ಇನ್ಸ್ಟೆಡ್ ಆಫ್ ಪ್ರೊಟೆಕ್ಟಿಂಗ್ ಅಗೇನ್ಸ್ಟ್ ಇಟ್. ಈಗ ಯಾವುದೋ ಒಂದು ವೈರಸ್ ಸೋಂಕು ಇರಬಹುದು ಅಥವಾ ಲಸಿಕೆ ತೆಗೆದುಕೊಳ್ಳೋದ್ರಿಂದ ಕೆಲವೊಂದು ಆಂಟಿಬಾಡಿಗಳು ಉತ್ಪತ್ತಿ ಆಗುತ್ತೆ. ಆ ಆಂಟಿಬಾಡಿಗಳು ಉಲ್ಟಾ ಅಂತಂದ್ರೆ ನಾವು ಅಂದ್ಕೊಂಡಿರೋದೊಂದು ಅವ್ರು ಮಾಡೋದೊಂದು, ವೈರಸ್ ಸೋಂಕಿಗೆ ಸಹಾಯ ಮಾಡುತ್ತವೆ. ಅವು ವೈರಸ್ಗಳ ವಿರುದ್ಧ ಹೋರಾಡೋ ಬದಲು ಇಮ್ಯೂನ್ ನಮ್ಮ ಸೆಲ್ಗಳಿರುತ್ತಲ್ವಾ ಅದರೊಳಗಡೆ ಆ ವೈರಸ್ ಸೆಲ್ಗಳು ಈಸಿಯಾಗಿ ಎಂಟರ್ ಆಗಲಿಕ್ಕೆ ಸಹಾಯ ಮಾಡುತ್ತವೆ. ಆವಾಗ ಆ ರೋಗ ತೀವ್ರಗೊಳ್ತಾ ಹೋಗುತ್ತೆ. ಇಲ್ಲಿ ಆ ಡೆಂಗ್ಯೂ ರೋಗ ತೀವ್ರಗೊಳ್ಳಲಿಕ್ಕೆ ಈ ಮೊದಲು ಜಾಪನೀಸ್ ಎನ್ಸೆಫಲಿಟಿಸ್ ವೈರಸ್ ಇಂದ ವ್ಯಾಕ್ಸಿನೇಷನ್ ಇಂದ ಕೆಲವು ಮುಖ್ಯವಾಗಿ ಆಂಟಿಬಾಡೀಸ್ ಕ್ರಿಯೇಟ್ ಆಗಿರುತ್ತಲ್ವಾ, ಅದರಿಂದಾಗಿ ಡೆಂಗ್ಯೂ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇದೆ. ಇನ್ನು ಕೈಮೇಸ್ ಬಯೋಮಾರ್ಕರ್ ಅಂತ ಇದೆ, ಈ ಟರ್ಮ್ ನೋಡಿ. ಎನ್ಸೈಮ್ ರಿಲೀಸ್ಡ್ ಡ್ಯೂರಿಂಗ್ ಇನ್ಫ್ಲಮೇಷನ್ ಅಂತಂದ್ರೆ, ಇನ್ಫ್ಲಮೇಷನ್ ಅಂತಂದ್ರೆ ತುಂಬಾ ಕಡೆ ಬೇರೆ ಬೇರೆ ರೀತಿ ಬಳಸ್ತಾರೆ, ಉರಿಯೂತ ಅಥವಾ ಯೂಸ್ಡ್ ಆಸ್ ವ್ಯಾಲಿಡೇಟೆಡ್ ಬಯೋಮಾರ್ಕರ್. ಜೈವಿಕ ಒಂಥರ ಏನ್ ಹೇಳ್ತೇವೆ ಇದಕ್ಕೆ ನಾವು, ಜೈವಿಕ ಗುರುತು ಅಂತ ಹೇಳ್ಬಹುದು. ಬಯೋಮಾರ್ಕರ್ ರೀತಿ ವರ್ಕ್ ಆಗುತ್ತೆ. ಯಾಕೆ ಅದನ್ನ ಕರಿತೇವೆ, ಏನು ಗುರುತಿಸುತ್ತೆ ಅದು? ಟು ಐಡೆಂಟಿಫೈ ಸಿವಿಯರ್ ಡೆಂಗ್ಯೂ ಅಂಡ್ ಡೆಂಗ್ಯೂ ವಿತ್ ವಾರ್ನಿಂಗ್ ಸೈನ್ಸ್, ಏಡಿಂಗ್ ಅರ್ಲಿ ಡಯಾಗ್ನೋಸಿಸ್ ಅಂಡ್ ಟ್ರೀಟ್ಮೆಂಟ್. ಡೆಂಗ್ಯೂ ಜ್ವರ ತೀವ್ರ ಆಗಿದೆಯಾ ಅಥವಾ ಅದರ ಸಂಬಂಧಪಟ್ಟ ಯಾವ್ದಾದ್ರು ಲಕ್ಷಣಗಳು ಇದೆಯಾ ಅಂತ ಗುರುತಿಸಲಿಕ್ಕೆ ಈ ಒಂದು ಕಿಣ್ವವನ್ನ, ಕೈಮೇಸ್ ಅನ್ನುವಂತಹ ಒಂದು ಕಿಣ್ವವನ್ನ, ಎನ್ಸೈಮ್ ಅನ್ನ ಬಯೋಮಾರ್ಕರ್ ರೀತಿ ನಾವು ಬಳಸ್ತೇವೆ. ಹಾಗಾಗಿ ಇದರಿಂದಾಗಿ ಆರಂಭಿಕ ಹಂತದಲ್ಲೇ ರೋಗಕ್ಕೆ ಚಿಕಿತ್ಸೆಯನ್ನು ಕೊಡಬಹುದು. ಇನ್ನು ಒಂದು ಕ್ವಶನ್ ನೋಡಿ, ವಿತ್ ರೆಫರೆನ್ಸ್ ಟು ಇಂಡಿಯಾಸ್ ಪೈಲಟ್ ಪ್ರಾಜೆಕ್ಟ್ಸ್ ಇನ್ ವೆನೆಜುವೆಲಾ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. The projects aim to test feasibility before wider cooperation in sectors like agriculture and health. Venezuela, though rich in oil reserves, is not a member of OPEC. ಹೌದಾ? ಪೈಲಟ್ ಪ್ರಾಜೆಕ್ಟ್ ರಿಪ್ರೆಸೆಂಟ್ಸ್ ಅ ನೇಷನ್ ವೈಡ್ ಇಂಪ್ಲಿಮೆಂಟೇಷನ್ ಆಫ್ ನ್ಯೂ ಪಾಲಿಸಿ. ನೋಡಿ ಯಾವ್ದು ಕರೆಕ್ಟ್ ಇದೆ ಇದರಲ್ಲಿ, ಓನ್ಲಿ ಒನ್ ಮಾತ್ರ ಕರೆಕ್ಟ್, ಅಂತಂದ್ರೆ ಒಂದು ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಇದೆ. 2 ಮತ್ತೆ 3ನೇದು, 2ನೇದು ಇನ್ಕರೆಕ್ಟ್. ಯಾಕೆ? ವೆನಿಜುವೆಲಾ ಇಸ್ ಎನ್ ಒಪೆಕ್ ಮೆಂಬರ್ ದೇಶ, ಅದು ಅಲ್ಲಿ ಅಲ್ಲ ಅಂತ ಹೇಳಿದ್ದಾರೆ.
ಇನ್ನು ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಪೈಲಟ್ ಪ್ರಾಜೆಕ್ಟ್ ಅನ್ನ ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡ್ತೇವೆ, ಇಲ್ಲಿ ನೇಷನ್ ವೈಡ್ ಅಂತ ಹೇಳಿದ್ದಾರೆ, ಹಾಗಾಗಿ ಇದು ಸಹ ತಪ್ಪು. ಇನ್ನೊಂದು ಕ್ವಶನ್ ನೋಡಿ, ವೇನಿಂಗ್ ಇಮ್ಯುನಿಟಿ ಅಗೇನ್ಸ್ಟ್ ಜಾಪನೀಸ್ ಸೆನ್ಸಿಬಿಲಿಟೀಸ್ ವೈರಸ್ ಕ್ಯಾನ್ ಮೇಕ್ ಡೆಂಗ್ಯೂ ಇನ್ಫೆಕ್ಷನ್ ಮೋರ್ ಸಿವಿಯರ್. ಇದು ಅಸರ್ಷನ್. ಇದಕ್ಕೆ ಇವರು ಕೊಡೋ ರೀಸನ್ ಏನಂತಂದ್ರೆ ಕೈಮೇಸ್ ಬಯೋಮಾರ್ಕರ್ ಕಾಸಸ್ ಆಂಟಿಬಾಡಿ ಡಿಪೆಂಡೆಂಟ್ ಎನ್ಹಾನ್ಸ್ಮೆಂಟ್ ಇನ್ ಡೆಂಗ್ಯೂ ಇನ್ಫೆಕ್ಷನ್. ಈ ತರ ಕ್ವಶನ್ಗಳು ಬಂದಾಗ ಅಸರ್ಷನ್ಗೆ ರೀಸನ್ ಕರೆಕ್ಟ್ ಆಗಿದೆಯಾ ಅಥವಾ ಅಸರ್ಷನ್ ರಾಂಗ್ ಇದೆಯಾ ಅಥವಾ ರೀಸನ್ ಮಾತ್ರ ರಾಂಗ್ ಇದೆಯಾ ಅನ್ನೋದೆಲ್ಲ ನೋಡ್ಬೇಕಾಗತ್ತೆ. ಇದಕ್ಕೆ ಉತ್ತರ ಎ ಇಸ್ ಕರೆಕ್ಟ್, ಅಸರ್ಷನ್ ಕರೆಕ್ಟ್ ಇದೆ, ಆರ್ ಇಸ್ ಇನ್ಕರೆಕ್ಟ್. ಯಾಕಂದ್ರೆ ಅಸರ್ಷನ್ ಅಲ್ಲಿ ಏನ್ ಹೇಳಿದ್ದಾರೆ, ಜೆಇವಿ ಇಮ್ಯುನಿಟಿ ಇದೆಯಲ್ವಾ, ಇದರಿಂದಾಗಿ ಡೆಂಗ್ಯೂ ವರ್ಸನ್ ಆಗಬಹುದು, ಡೆಂಗ್ಯೂ ತೀವ್ರತೆ ಹೆಚ್ಚಾಗಬಹುದು. ಆದ್ರೆ ಆರ್ ಇಸ್ ಇನ್ಕರೆಕ್ಟ್. ಯಾಕೆ? ಕೈಮೇಸ್ ಇಸ್ ಅ ಬಯೋಮಾರ್ಕರ್ ಅಲ್ವಾ, ಕೈಮೇಸ್ ಅನ್ನೋದು ಒಂದು ಬಯೋಮಾರ್ಕರ್, ಜೈವಿಕ ಗುರುತು ಅಂತ ಹೇಳಿದ್ವಿ ಅಲ್ವಾ, ಬಯೋಮಾರ್ಕರ್ ಅದು ಸಿವಿಯಾರಿಟಿಯನ್ನ ಪತ್ತೆ ಹಚ್ಚಲಿಕ್ಕೆ ಬಳಸ್ತೇವೆ. ಅದರಿಂದಾಗಿ ಎಡಿ ಬರೋದಿಲ್ಲ, ಆಂಟಿಬಾಡಿ ಡಿಪೆಂಡೆಂಟ್ ಎನ್ಹಾನ್ಸ್ಮೆಂಟ್ ಅದರಿಂದಾಗಿ ಬರೋದಿಲ್ಲ. ಒಂದು ಆರ್ಟಿಕಲ್ ನೋಡೋಣ. ಲೆಟ್ ಗೀಗರ್ ಕೌಂಟರ್ಸ್ ನಾಟ್ ಗೆಸಸ್ ಶೇಪ್ ಇರಾನ್ ಆಕ್ಷನ್. ಗೀಗರ್ ಮುಲ್ಲರ್ ಕೌಂಟರ್ ಅಂತ ನೀವು ಕೇಳಿರಬಹುದು. ಏನ್ ಹೇಳ್ತಾ ಇದ್ದಾರೆ, ಏನಾಯ್ತು ಜೂನ್ 2025, ಸಾರಿ, US ಏನ್ ಮಾಡುತ್ತೆ, US ಸ್ಟ್ರೈಕ್ಸ್ ಫೋರ್ಡೋ ಸೈಟ್. US ಬಾಂಬ್ಡ್ ಇರಾನ್ಸ್ ಅಂಡರ್ ಗ್ರೌಂಡ್ ನ್ಯೂಕ್ಲಿಯರ್ ಫೆಸಿಲಿಟಿ ಅಟ್ ಫೋರ್ಡೋ. ಫೋರ್ಡೋದಲ್ಲಿ ಇರುವಂತಹ ಇರಾನಿನ ಒಂದು ಅಂಡರ್ ಗ್ರೌಂಡ್ ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ US ಬಾಂಬ್ ಹಾಕುತ್ತೆ. ಯಾಕಂತಂದ್ರೆ ಬಿಕಾಸ್ US ಸಸ್ಪೆಕ್ಟೆಡ್ ಇರಾನ್ ವಾಸ್ ಸೀಕ್ರೆಟ್ಲಿ ಬಿಲ್ಡಿಂಗ್ ನ್ಯೂಕ್ಲಿಯರ್ ವೆಪನ್ ದೇರ್. ಅಲ್ಲಿ ಇರಾನ್ ಸೀಕ್ರೆಟ್ ಆಗಿ ನ್ಯೂಕ್ಲಿಯರ್ ವೆಪನ್ ಗಳನ್ನ ಬಿಲ್ಡ್ ಮಾಡುತ್ತೆ ಅಥವಾ ಅದನ್ನ ತಯಾರಿಸ್ತಾ ಇದೆ ಅಂತ US ಅನುಮಾನ ಪಡುತ್ತೆ. ದಿಸ್ ಮಿಲಿಟರಿ ಆಕ್ಷನ್ ಕ್ರಿಯೇಟೆಡ್ ನ್ಯೂ ನ್ಯೂಕ್ಲಿಯರ್ ಕ್ರೈಸಿಸ್. ಇದರಿಂದಾಗಿ ಹೊಸ ಕ್ರೈಸಿಸ್ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆ ಆಗಸ್ಟ್ 2025ರಲ್ಲಿ E3 ಯುರೋಪಿಯನ್ ಯೂನಿಯನ್, ಬ್ರಿಟನ್, ಫ್ರಾನ್ಸ್, ಜರ್ಮನಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತಂದ್ರೆ, ದೀಸ್ 3 ಯುರೋಪಿಯನ್ ಕಂಟ್ರೀಸ್ ಆರ್ ಪಾರ್ಟ್ ಆಫ್ ದಿ 2015 ಇರಾನ್ ನ್ಯೂಕ್ಲಿಯರ್ ಡೀಲ್, JCPO, ಜಾಕ್ಪೋ. ಈ ಒಂದು ಡೀಲ್ ನ ಭಾಗ ಈ ಮೂರು ದೇಶಗಳು. ದೇ ಸ್ಯಾಡ್ ಇರಾನ್ ವಾಸ್ ವೈಲೇಟಿಂಗ್ ದ ಡೀಲ್. ಈಗ ಇವರು ಸಹ ಹೇಳ್ತಾ ಇದ್ದಾರೆ ಇರಾನು ತಮ್ಮ ಡೀಲ್ ಅನ್ನ ವೈಲೇಟ್ ಮಾಡ್ತಾ ಇದೆ. ಸೊ ದೇ ಯೂಸ್ಡ್ ಅ ಸ್ಪೆಷಲ್ ರೂಲ್ ಇನ್ ದ ಡೀಲ್ ಕಾಲ್ಡ್ ಸ್ನ್ಯಾಪ್ ಬ್ಯಾಕ್ ಕ್ಲಾಸ್. ಹಾಗಾಗಿ ಆ ಡೀಲ್ ನಲ್ಲಿ ಒಂದು ಸ್ನ್ಯಾಪ್ ಬ್ಯಾಕ್ ಕ್ಲಾಸ್ ಅಂತ ಇತ್ತು, ಅದನ್ನ ಅವರು ಯೂಸ್ ಮಾಡಿದ್ರು. ಹಾಗಂದ್ರೆ ಏನು, ಇಟ್ ಬ್ರಿಂಗ್ಸ್ ಬ್ಯಾಕ್ ಓಲ್ಡ್ UN ಸ್ಯಾಂಕ್ಷನ್ ಆಟೋಮ್ಯಾಟಿಕಲಿ. ಮೊದಲಿರುವಂತಹ UN ಸ್ಯಾಂಕ್ಷನ್ ಗಳನ್ನ ಆಟೋಮ್ಯಾಟಿಕ್ ಆಗಿ ಮತ್ತೆ ಸ್ಟಾರ್ಟ್ ಮಾಡೋದು. ಸ್ನ್ಯಾಪ್ ಬ್ಯಾಕ್ ಅಂತಂದ್ರೆ ರೀಸ್ಟಾರ್ಟ್ ಪನಿಷ್ಮೆಂಟ್ಸ್ ಇಫ್ ಇರಾನ್ ಬ್ರೇಕ್ಸ್ ದ ಡೀಲ್. ಒಂದು ವೇಳೆ ಇರಾನು ಡೀಲ್ ಅನ್ನ ಬ್ರೇಕ್ ಮಾಡಿದ್ರೆ, ಒಪ್ಪಂದವನ್ನ ಮುರಿದು ಬಿಟ್ರೆ ಕ್ಷಣ ಪನಿಷ್ಮೆಂಟ್ ಕೊಡೋದು, ಪನಿಷ್ಮೆಂಟ್ ಸ್ಟಾರ್ಟ್ ಮಾಡೋದು. ಸ್ಯಾಂಕ್ಷನ್ಸ್ ಅಂತಂದ್ರೆ ಏನು, ಇಫ್ ನೋ ನ್ಯೂ ಡೀಲ್ ಇಸ್ ಮೇಡ್, ಇಫ್ ದ ಕ್ರೈಸಿಸ್ ಇಸ್ ನಾಟ್ ಸಾಲ್ವ್ ಡಿಪ್ಲೊಮ್ಯಾಟಿಕಲಿ, ಒಂದು ವೇಳೆ ರಾಜತಾಂತ್ರಿಕವಾಗಿ ಈ ಒಂದು ಬಿಕ್ಕಟ್ಟು ಪರಿಹರಿಸಕಾಗದೇ ಇದ್ರೆ ಇರಾನ್ ಮಸ್ಟ್ ಹಾಲ್ಟ್ ಯುರೇನಿಯಂ ಎನ್ರಿಚ್ಮೆಂಟ್. ಯುರೇನಿಯಂ ಅನ್ನ ಎನ್ರಿಚ್ ಮಾಡೋದನ್ನೇ ಬಿಡಬೇಕು. ಯುರೇನಿಯಂ ಎನ್ರಿಚ್ ಮಾಡೋದಕ್ಕೆ ಬೇರೆ ಬೇರೆ ಕಾರಣ ಇರುತ್ತೆ. ಒಂದು ನ್ಯೂಕ್ಲಿಯರ್ ಪವರ್ಗೆ ಸಹ ಮಾಡ್ತಾರೆ, ನ್ಯೂಕ್ಲಿಯರ್ ಬಾಂಬ್ ಅನ್ನು ತಯಾರಿಸಲಿಕ್ಕೆ ಸಹ ಮಾಡ್ತಾರೆ. ಹಾಗಾಗಿ ನ್ಯೂಕ್ಲಿಯರ್ ಫ್ಯೂಯಲ್ ಬಾಂಬಿಗೆಲ್ಲ ಅದು ಇಂಪಾರ್ಟೆಂಟ್. ಅದನ್ನ ಸ್ಟಾಪ್ ಮಾಡಬೇಕು ಇರಾನ್ ಅಂತ ಹೇಳ್ತಾರೆ. ಟೈಟರ್ ಕಂಟ್ರೋಲ್ಸ್ ಆನ್ ವೆಪನ್ಸ್ ಸೇಲ್ ಟು ಫ್ರಾಮ್ ಇರಾನ್. ಇರಾನ್ ನಿಂದ ಹೊರಗಡೆ ಹೋಗುವಂಥದ್ದು ಮತ್ತೆ ಇರಾನಿಗೆ ಬರುವಂಥದ್ದು ವೆಪನ್ಗಳ ಸೇಲ್ ಯಾವ ರೀತಿ ಆಗ್ತಾ ಇದೆ ಅದ್ರ ಮೇಲೆ ತುಂಬಾ ಟೈಟ್ ಆದ ಕಂಟ್ರೋಲ್, ನಿಯಂತ್ರಣವನ್ನ ಹೇರೋದು. ಇನ್ನು ಫಿನಾನ್ಸ್ ಮತ್ತೆ ಶಿಪ್ಪಿಂಗ್ ರೆಸ್ಟ್ರಿಕ್ಷನ್, ಅವರು ಟ್ರೇಡ್ಗಳೇ ಇರಬಹುದು, ಅದಕ್ಕೆ ಸಂಬಂಧಪಟ್ಟ ವಾಣಿಜ್ಯ ವ್ಯವಸ್ಥೆಗಳು ಎಲ್ಲ ಕಡೆ ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ. ಸ್ಯಾಂಕ್ಷನ್ಸ್ ಆನ್ ಕೀ ಇಂಡಿವಿಜುವಲ್ಸ್, ಇರಾನಿನ ನ್ಯೂಕ್ಲಿಯರ್ ಮಿಸೈಲ್ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಇರ್ತಾರಲ್ವಾ, ಅಂತಹ ವ್ಯಕ್ತಿಗಳ ಮೇಲೂ ಸ್ಯಾಂಕ್ಷನ್ ಗಳನ್ನ ಅಪ್ಲೈ ಮಾಡ್ತಾರೆ. ಹಾಗಾಗಿ ಇರಾನ್ ಗೆಟ್ಸ್ ಐಸೋಲೇಟೆಡ್ ಅಗೈನ್. 2015ಕ್ಕಿಂತ ಮೊದಲು ಯಾವ ರೀತಿ ಇರಾನ್ ಐಸೋಲೇಟ್ ಆಗಿತ್ತೋ ಮತ್ತೆ ಈಗ ಏಕಾಂಗಿ ಆಗ್ತಾ ಇದೆ ಇರಾನ್. ಯಾಕಿದು ಡೇಂಜರಸ್ ಅಂತಂದ್ರೆ, ಇರಾನ್ ಕಾಲ್ ಸ್ನ್ಯಾಪ್ ಬ್ಯಾಕ್ ಇಲ್ಲೀಗಲ್. ಇವರೆಲ್ಲ ಹೀಗೆ ಮಾಡಿರೋದು ಸರಿಯಲ್ಲ, ಇದು ಅನ್ಯಾಯ ಅಂತ ಇರಾನ್ ಹೇಳುತ್ತೆ. US sees it as ನಾನ್ ಪ್ರಾಲಿಫರೇಷನ್ ಟೆಸ್ಟ್ ಅಲ್ವಾ, NPT, ನಾನ್ ಪ್ರಾಲಿಫರೇಷನ್. ಇನ್ನು ಯುರೋಪ್ ಏನ್ ಹೇಳುತ್ತೆ, ಮಲ್ಟಿಲ್ಯಾಟ್ರಿಸಮ್ ಇಸ್ ಆನ್ ಟ್ರಯಲ್. ಮಲ್ಟಿಲ್ಯಾಟ್ರಿಸಮ್ ಈಗ ಟ್ರಯಲ್ ಅಲ್ಲಿ ಇದೆ, ಅಂದ್ರೆ ಬಹುಪಕ್ಷೀಯತೆ. ರಷ್ಯಾ, ಚೀನಾ ವಾಂಟ್ ಡಿಲೇ ಅಂಡ್ ಬಾರ್ಗೇನಿಂಗ್ ಪವರ್. ಇವ್ರು ಇನ್ನೊಂದು ಕಡೆ ಇರೋರು ಡಿಲೇ ಆಗೋದು, ಬಾರ್ಗೇನಿಂಗ್ ಪವರ್ ಜಾಸ್ತಿ ಮಾಡ್ಕೊಳ್ಳೋದ್ರ ಬಗ್ಗೆ ಅವರು ಚಿಂತೆ ಮಾಡ್ತಾ ಇವೆ. ಇನ್ನು ಇಸ್ರೇಲ್ ಮತ್ತೆ ಗಲ್ಫ್ ಸ್ಟೇಟ್ಗಳು ವಾರ್ ಆಗಬಹುದಾ ಅಂತ ಹೆದರಿಕೆಯಲ್ಲಿವೆ. ಅದ್ರ ಜೊತೆ ಆಯಿಲ್ ಇಂಪೋರ್ಟರ್ಸ್ ಗಳೇನಾಗುತ್ತೆ, ಪ್ರೈಸ್ ಹೈ ಆಗಬಹುದು ಈಗ ಅಂತ ಅವರು ಚಿಂತೆ ಮಾಡ್ತಾ ಇದ್ದಾರೆ. ನಮ್ಮ ಇಂಡಿಯಾ ಏನ್ ಮಾಡ್ತಾ ಇದೆ, ಇಂಡಿಯಾದ ಕನ್ಸರ್ನ್ ಏನಂತಂದ್ರೆ ವೆಸ್ಟ್ ಏಷ್ಯಾದಲ್ಲಿ ಸ್ಟೆಬಿಲಿಟಿ ಇರಬೇಕಿತ್ತು ಅನ್ನೋದು ನಮ್ಮ ವಾದ.
ಯಾಕಂತಂದ್ರೆ ಆಯಿಲ್ ಸಪ್ಲೈ ವಯ ಸ್ಟೇಟ್ ಆಫ್ ಹಾರ್ಮುಸ್ ಸ್ಟೇಟ್ ಆಫ್ ಹಾರ್ಮುಸ್ ನೆನಪಾಗ್ಲಿ, ಅಲ್ಲಿಂದ ಆಯಿಲ್ ಸಪ್ಲೈ ಆಗೋದು ಡಿಸ್ರಪ್ಟ್ ಆಗಬಾರ್ದು. ಅದ್ರ ಜೊತೆ ಸೇಫ್ಟಿ ಆಫ್ 8 ಮಿಲಿಯನ್ ಇಂಡಿಯನ್ಸ್ ಇನ್ ದ ರೀಜನ್. ಈ ವೆಸ್ಟ್ ಏಷ್ಯಾದಲ್ಲಿ ಅರೌಂಡ್ 8 ಮಿಲಿಯನ್ ಇಂಡಿಯನ್ಸ್ ಇದ್ದಾರೆ, ಅವರ ಸೇಫ್ಟಿ ಸಹ ನಮಗೆ ಮುಖ್ಯ. ಇನ್ನು ದ ವ್ಯಾಕ್ಯೂಮ್ ಆಫ್ ಫ್ಯಾಕ್ಟ್ಸ್ ಅದ್ರ ಬಗ್ಗೆ ನೋಡೋದಾದ್ರೆ, ಆಫ್ಟರ್ ಸ್ಟ್ರೈಕ್ಸ್ IAEA ಇನ್ಸ್ಪೆಕ್ಟರ್ಸ್ ಲೆಫ್ಟ್ ಇರಾನ್, ನೋ ವೆರಿಫೈಡ್ ಡೇಟಾ. ಈ IAEA ಅಂತಂದ್ರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಇರಾನ್ ನಂತರ ವಾಪಸ್ ಬಂದ್ಮೇಲೆ ಯಾವುದೇ ವೆರಿಫೈಡ್ ಡೇಟಾ ಸಿಕ್ಕಿಲ್ಲ ಅವರಿಗೆ, ರೂಮರ್ಸ್ ಅಷ್ಟೇ, ನಾಟ್ ಫ್ಯಾಕ್ಟ್ಸ್. ಈಗ ಎಲ್ಲ ಕಡೆ ಇರೋದು ರೂಮರ್ಗಳು, ಊಹಾಪೋಹ. ವಿತೌಟ್ IAEA ಚೆಕ್ಸ್, ನೋ ಒನ್ ನೋಸ್ ಹೌ ಮಚ್ ಯುರೇನಿಯಂ ಆರ್ ಕೆಪಾಸಿಟಿ ಇರಾನ್ ಸ್ಟಿಲ್ ಹ್ಯಾಸ್. ಈಗ IAEA ಚೆಕ್ ಮಾಡೋದು ಹೊರತು ನಮಗೆ ಗೊತ್ತಾಗೋದಿಲ್ಲ ಇರಾನ್ ಹತ್ರ ಎಷ್ಟು ಯುರೇನಿಯಂ ಕೆಪಾಸಿಟಿ ಇದೆ ಅಂತ. ಹಾಗಾಗಿ ಪಾಸ್ಟ್ IAEA ರಿಪೋರ್ಟ್ಸ್ ಪ್ರಕಾರ ಯುಕ್ರೇನ್ ಜಾಪೋರಿಜಾಜಿಯಾ ಪ್ಲಾಂಟ್ ಅವಾಗೆಲ್ಲ ಇಟ್ ಹೆಲ್ಪ್ ಕಾಮ್ ಮಾರ್ಕೆಟ್ ಅನ್ನು ಸ್ವಲ್ಪ ಕಾಮ್ ಮಾಡ್ಲಿಕ್ಕೆ ಆವಾಗ ಹೆಲ್ಪ್ ಆಗಿತ್ತು. ಗೀಗರ್ ಕೌಂಟರ್ ಅಂತಂದ್ರೆ ರೇಡಿಯೇಷನ್ ಬಗ್ಗೆ ನಾವು ಚೆಕ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಆರ್ ಮೋರ್ ರಿಲಯಬಲ್ ದೆನ್ ಗೆಸಸ್. ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ, ಉಪಕರಣಗಳಿದೆ, ತಂತ್ರಜ್ಞಾನ ಇದೆ, ಅದರಿಂದ ಚೆಕ್ ಮಾಡೋದು ಬಿಟ್ಟು ಸುಮ್ಮನೆ ಊಹಾಪೋಹ ಅದರಲ್ಲೇ ಯಾಕಿರೋದು. ಇರಾನ್ ಪೊಸಿಷನ್ ಏನಂತಂದ್ರೆ, ಇಟ್ ಫಿಯರ್ಸ್ ದಟ್ ಇನ್ಸ್ಪೆಕ್ಟರ್ಸ್ ಡೇಟಾ ಮೇ ಬಿ ಯೂಸ್ ಟು ಹೆಲ್ಪ್ ಫ್ಯೂಚರ್ ಸ್ಟ್ರೈಕ್ಸ್. ಅಲ್ವಾ, ಇನ್ಸ್ಪೆಕ್ಟರ್ಗಳ ಡೇಟಾಗಳನ್ನ ಬೇರೆ ಪ್ರದೇಶಗಳ ಅಥವಾ ಬೇರೆ ದೇಶಗಳು ತಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಳಸ್ಕೊಳ್ಬಹುದು. ತಮ್ಮ ಸೀಕ್ರೆಟ್ ಇಂಪಾರ್ಟೆಂಟ್ ಆದಂತಹ ಕೆಲವು ಡೀಟೇಲ್ಸ್ಗಳು ಲೀಕ್ ಆಗಬಹುದು. ವಾಂಟ್ಸ್ ಟು ಕೀಪ್ ಸಮ್ ಬಾರ್ಗೇನಿಂಗ್ ಲೆವರೇಜ್, ಸ್ವಲ್ಪ ಚೌಕಾಸಿ ಮಾಡ್ಲಿಕ್ಕೆ ಅದು ಪ್ರಯತ್ನ ಪಡ್ತಾ ಇದೆ. ಸಮ್ ಲಾ ಮೇಕರ್ಸ್ ಇವನ್ ಪ್ರಪೋಸ್ ಕ್ವಿಟ್ಟಿಂಗ್ ದಿ ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ ವಿಚ್ ವುಡ್ ಎಂಡ್ IAEA ಇನ್ಸ್ಪೆಕ್ಷನ್ ಕಂಪ್ಲೀಟ್ಲಿ. ಒಂದ್ ವೇಳೆ ಈ NPT ಇಂದ ಹೊರಗೆ ಬಂದ್ಬಿಟ್ರೆ ಇವಾಗ IAEA ಇನ್ಸ್ಪೆಕ್ಷನ್ ಬೇಕಾಗುವುದಿಲ್ಲ, ಅದರಿಂದ ನಾವು ಹೊರಗೆ ಬಂದ ಹಾಗೆ. ಇಫ್ ದಟ್ ಹ್ಯಾಪನ್ಸ್, ಫುಲ್ ಬ್ಲೋನ್ ಕ್ರೈಸಿಸ್. ಒಂದ್ ವೇಳೆ ಹಾಗೇನಾದ್ರು ಮಾಡಿಬಿಟ್ರೆ ಆವಾಗ ದೊಡ್ಡ ಕ್ರೈಸಿಸ್ ಸ್ಟಾರ್ಟ್ ಆಗುತ್ತೆ, ಸ್ಯಾಂಕ್ಷನ್ಗಳು ಇನ್ನೂ ಹೆಚ್ಚಾಗುತ್ತೆ, ಪಾಸಿಬಲ್ ಮಿಲಿಟರಿ ಆಕ್ಷನ್ ಸಹ ಸ್ಟಾರ್ಟ್ ಆಗ್ಬಹುದು. ನಮ್ ದೇಶ ಇಲ್ಲಿ ಎಲ್ಲಿ ಫಿಟ್ ಆಗುತ್ತೆ? ಇಂಡಿಯಾ ಮೊದಲಿಂದಾನು IAEA ಬೋರ್ಡ್ ಮೆಂಬರ್ ಹಾಕೊಂಡಿದೆ. ಎಲ್ಲಾ ಕಡೆ ನಾವು ಚೆನ್ನಾಗಿ ಎಲ್ಲಾ ದೇಶಗಳನ್ನ ಸರಿಯಾಗಿ ನಿರ್ವಹಿಸಬೇಕು ಅಂತ ಕಾಯ್ತಾ ಇರ್ತೇವೆ. SCO ಇರಬಹುದು, ಬ್ರಿಕ್ಸ್ ಇರಬಹುದು. ಇಂಡಿಯಾ ಆಲ್ರೆಡಿ ಕಂಡೆಮ್ಡ್ US ಇಸ್ರೇಲ್ ಸ್ಟ್ರೈಕ್ಸ್. US ಇಸ್ರೇಲ್ ಸ್ಟ್ರೈಕ್ ಗಳನ್ನ ನಾವು ಅಲ್ಲಿ ಕಂಡೆಮ್ ಮಾಡಿದ್ದೇವೆ, ಖಂಡಿಸಿದ್ದೇವೆ. ಈಗ ಇಂಡಿಯಾ ಕ್ಯಾನ್ ಪುಷ್ ಫಾರ್ ರಿಸ್ಟೋರಿಂಗ್ IAEA ಆಕ್ಸೆಸ್. ಮತ್ತೆ IAEA ಆಕ್ಸೆಸ್ ಅನ್ನ ರಿಸ್ಟೋರ್ ಮಾಡ್ಲಿಕ್ಕೆ ಪುಷ್ ಮಾಡಬಹುದು. ಅಂದ್ರೆ ಫ್ರೇಮ್ಡ್ ಆಸ್ ಇರಾನ್ ಸಾವರಿನ್ ಚಾಯ್ಸ್, ನಾಟ್ ವೆಸ್ಟರ್ನ್ ಡಿಮ್ಯಾಂಡ್. ವೆಸ್ಟರ್ನ್ ಡಿಮ್ಯಾಂಡ್ ಪ್ರಕಾರ ಅಲ್ಲ, ಇರಾನಿನ ಸಾವರಿನ್ ಚಾಯ್ಸ್, ಅದಕ್ಕೂ ಸಾರ್ವಭೌಮತೆ ಇದೆ, ಅದರ ಆಯ್ಕೆ. ಆಫರ್ ಟೆಕ್ನಿಕಲ್ ಹೆಲ್ಪ್, ಅದರ ಜೊತೆ ತಾರಾಪುರ್ ಫೆಸಿಲಿಟಿ ಕ್ಯಾನ್ ಅನಲೈಸ್ ನ್ಯೂಕ್ಲಿಯರ್ ಸ್ಯಾಂಪಲ್ಸ್ ಅಂಡರ್ ಸೇಫ್ ಗಾರ್ಡ್ಸ್. ತಾರಾಪುರ ಫೆಸಿಲಿಟಿ ಇದೆ, ಅದರ ಅಂಡರ್ ಅಲ್ಲಿ ನಾವು ನ್ಯೂಕ್ಲಿಯರ್ ಸ್ಯಾಂಪಲ್ ಗಳನ್ನ ಅನಲೈಸ್ ಮಾಡಬಹುದು. ಇನ್ನು ಕ್ವೈಟ್ ಸಪೋರ್ಟ್ ಲೈಕ್ ದಿಸ್ ಕ್ಯಾನ್ ಶಿಫ್ಟ್ ಬ್ಯಾಲೆನ್ಸ್ ಟು ಡಿಪ್ಲೊಮೆಸಿ. ಅಂದ್ರೆ ಕ್ವೈಟ್ ಸಪೋರ್ಟ್ ಈ ರೀತಿ ಮಾಡೋದ್ರಿಂದ ಬ್ಯಾಲೆನ್ಸ್ ಡಿಪ್ಲೊಮೆಸಿಗೆ ಶಿಫ್ಟ್ ಆಗಬಹುದು. ಇದ್ರ ಜೊತೆ ನ್ಯಾರೋ ವಿಂಡೋ ಅಂತಂದ್ರೆ ಸಣ್ಣ ಸಣ್ಣ ಪಾಸಿಟಿವ್ ಸ್ಟೆಪ್ಸ್ ಗಳಿದೆ. ಸೆಪ್ಟೆಂಬರ್ 2025 ಅಲ್ಲಿ IAEA ಮತ್ತೆ ಇರಾನ್ ಒಂದು ಅಗ್ರಿಮೆಂಟ್ ಗೆ ಸೈನ್ ಮಾಡುತ್ತೆ ಕೈರೋದಲ್ಲಿ. ಇರಾನ್ ಅಲೌಡ್ ಲಿಮಿಟೆಡ್ ಇನ್ಸ್ಪೆಕ್ಟರ್ ಅಟ್ ಬುಷೇರ್ ಪ್ಲಾಂಟ್. ಆವಾಗ ಕೆಲವು ಲಿಮಿಟೆಡ್ ಇನ್ಸ್ಪೆಕ್ಟರ್ ಗಳನ್ನ ಅಲೋ ಮಾಡುತ್ತೆ. ಇಫ್ ಎಕ್ಸ್ಟೆಂಡೆಡ್ ಟು ಬಾಂಬ್ಡ್ ಸೈಟ್ಸ್, E3 ಮೈಟ್ ಪಾಸ್ ಸ್ನ್ಯಾಪ್ ಬ್ಯಾಕ್. ಅಂತಂದ್ರೆ ಅದನ್ನ ಬಾಂಬ್ ಸೈಟ್ಗೆ ಎಕ್ಸ್ಟೆಂಡ್ ಮಾಡಿದ್ರೆ, ಎಲ್ಲೆಲ್ಲಿ ಬಾಂಬ್ ಆಗಿತ್ತಲ್ವಾ ಅಲ್ಲೂ ಎಕ್ಸ್ಟೆಂಡ್ ಮಾಡಿದ್ರೆ, ಅವಾಗ ಈ 3 ದೇಶಗಳು E3 ಮೇಲ್ಗಡೆ ನೋಡಿದ್ವು ಅಲ್ವಾ, ಆ ದೇಶಗಳು ಸ್ನ್ಯಾಪ್ ಬ್ಯಾಕ್ ಮತ್ತೆ ವಾಪಸ್ ರಿಸ್ಟ್ರಿಕ್ಷನ್ಸ್ ಹಾಕ್ತಾ ಇವೆ ಅಲ್ವಾ, ಅದನ್ನ ಸ್ಟಾಪ್ ಮಾಡಬಹುದು. ಅದರ್ವೈಸ್ ಎಸ್ಕಲೇಷನ್ ಅಂತಂದ್ರೆ ಇನ್ನೂ ಮುಂದಿನ ಎಸ್ಕಲೇಟ್ ಆಗಬಹುದು, ಇಶ್ಯೂ ಇನ್ನೂ ವಿಕೋಪಕ್ಕೆ ಹೋಗಬಹುದು, ಕ್ರಿಟಿಕಲ್ ಆಗಬಹುದು. ಮೋರ್ ಸ್ಯಾಂಕ್ಷನ್ಸ್, ಮಿಲಿಟರಿ ಸ್ಟ್ರೈಕ್ಸ್, ಅದರಿಂದಾಗಿ ಇನ್ನೂ ಹೆಚ್ಚು ಸ್ಯಾಂಕ್ಷನ್ ಅನ್ನು ಅವ್ರು ಹಾಕಬಹುದು, ಮಿಲಿಟರಿ ಸ್ಟ್ರೈಕ್ ಆಗಬಹುದು. ಹಾಗಾಗಿ ದ ವರ್ಲ್ಡ್ ಮಸ್ಟ್ ಚೂಸ್ ಡಿಪ್ಲೊಮೆಸಿ ಅಂಡ್ ವೆರಿಫಿಕೇಶನ್, ರಾಜತಾಂತ್ರಿಕತೆ. ಎಲ್ಲ ದೇಶಗಳು ತಮ್ಮಲ್ಲಿ ಸೌಹಾರ್ದತೆಯಿಂದ, ಕೋಆರ್ಡಿನೇಷನ್ ಇಂದ ಒಂದು ವಿಷಯವನ್ನ ನಿರ್ವಹಿಸೋದು ಮೊದಲು ತಿಳ್ಕೋಬೇಕು. ಅದರ ಜೊತೆ ವೆರಿಫಿಕೇಶನ್, ಸುಮ್ಮನೆ ರೂಮರ್ಗಳ ಮೇಲೆ ಅಥವಾ ಊಹಾಪೋಹಗಳ ಮೇಲೆ ನಿರ್ಧಾರಕ್ಕೆ ಬರೋದಿಲ್ಲ. ಫ್ಯಾಕ್ಟ್ ಮುಖ್ಯವಾಗಿ ನಮ್ಮ ಮುಂದಿರಬೇಕು, ನಾಟ್ ರೂಮರ್ಸ್ ಆರ್ ಎಸ್ಕಲೇಷನ್. ಫಾರ್ ಇಂಡಿಯಾ, ಸಪೋರ್ಟಿಂಗ್ IAEA ಇನ್ಸ್ಪೆಕ್ಷನ್ಸ್ ಪ್ರೊಟೆಕ್ಟ್ ಇಟ್ಸ್ ಆಯಿಲ್ ಸೆಕ್ಯೂರಿಟಿ, ವೆಸ್ಟ್ ಏಷ್ಯಾ ಸ್ಟೆಬಿಲಿಟಿ, ಗ್ಲೋಬಲ್ ಇಮೇಜ್. ನಾವು ಒಂದು ವೇಳೆ IAEA ಇನ್ಸ್ಪೆಕ್ಷನ್ ಅನ್ನು ಸಪೋರ್ಟ್ ಮಾಡ್ತಾ ಇದ್ರೆ ನಮಗೆ ಈ ಕಡೆ ಆಯಿಲ್ ಸೆಕ್ಯೂರಿಟಿ, ವೆಸ್ಟ್ ಏಷ್ಯಾದಲ್ಲಿ ಸ್ಟೆಬಿಲಿಟಿ, ಅದ್ರ ಜೊತೆ ಗ್ಲೋಬಲ್ ಇಮೇಜ್, ಇದೆಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಕೋರ್ ಮೆಸೇಜ್ ಏನಂತಂದ್ರೆ ಇವ್ರು ಹೇಳಿರೋದು ಸ್ಟಾರ್ಟಿಂಗ್ ಅಲ್ಲೇ, ಲೆಟ್ ಗೀಗರ್ ಕೌಂಟರ್ಸ್ ಅಂತಂದ್ರೆ ಸೈಂಟಿಫಿಕ್ ವೆರಿಫಿಕೇಶನ್, ನಾಟ್ ಗೆಸಸ್, ಡಿಸೈಡ್ ಇರಾನ್ ನ್ಯೂಕ್ಲಿಯರ್ ಫ್ಯೂಚರ್. ಯಾವ್ದ್ಯಾವ್ದೋ ಗೆಸ್ಸಿಂಗ್ ನ ಮೇಲೆ ಇರಾನಿನ ಫ್ಯೂಚರ್ ಡಿಸೈಡ್ ಆಗೋದು ಬೇಡ.
ಸೈಂಟಿಫಿಕ್ ವೆರಿಫಿಕೇಶನ್ ಮೊದಲು ಮಾಡಿ ಅನ್ನೋದು ಈ ಆರ್ಟಿಕಲ್ನ ಸಾರಾಂಶ. ಇನ್ನು ವೆಲ್ಫೇರ್ ಅಟ್ ದಿ ಮರ್ಸಿ ಆಫ್ ದಿ ಮಷೀನ್ ಕಾಂಟೆಕ್ಸ್ಟ್ ಏನಂತಂದ್ರೆ ಮ್ಯಾಂಡೇಟರಿ ಫೇಸಿಯಲ್ ರೆಕಗ್ನಿಷನ್ ಇನ್ ಅಂಗನವಾಡಿಯಲ್ಲಿ ಫೇಶಿಯಲ್ ರೆಕಗ್ನಿಷನ್ ತನ್ನ ಮ್ಯಾಂಡೇಟರಿ ಮಾಡ್ಲಿಕ್ಕೆ ಹೊರಟಿರೋದು. ಬ್ಯಾಕ್ ಗ್ರೌಂಡ್ ನೋಡೋಣ. ಅಂಗನವಾಡಿ 1975ರಿಂದ ದೇ ಪ್ರೊವೈಡ್ ಚೈಲ್ಡ್ ನ್ಯೂಟ್ರಿಷನ್, ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋದು. ಪ್ರೀ ಸ್ಕೂಲ್ ಸರ್ವಿಸಸ್, ಸ್ಕೂಲ್ಗಿಂತ ಮೊದಲು ಎಷ್ಟೋ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡುತ್ತವೆ. ಅಂಡ್ ಟೇಕ್ ಹೋಮ್ ರೇಷನ್ಸ್ ಅಲ್ವಾ, 3 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಅವರಿಗೆ ಬೇಕಾದ ಹೋಮ್ ರೇಷನ್ ಅನ್ನ ತಲುಪಿಸುತ್ತವೆ ಫಾರ್ ಪ್ರೆಗ್ನೆಂಟ್ ಮತ್ತೆ ಲ್ಯಾಕ್ಟೇಟಿಂಗ್ ವುಮೆನ್. ಇದು NFSA ಅಂಡರ್ ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಪೋಷನ್ ಟ್ರ್ಯಾಕರ್ ಆಪ್ 2021 ಅಲ್ಲಿ ಬಂದಿದೆ. ಇದೇನ್ ಮಾಡುತ್ತೆ? ಮಾನಿಟರ್ ನ್ಯೂಟ್ರಿಷನ್. ಅಂಗನವಾಡಿ ವರ್ಕರ್ಸ್ ಅಪ್ಲೋಡ್ ಡೇಟಾ ವಯಾ ಸ್ಮಾರ್ಟ್ ಫೋನ್. ಈ ಒಂದು ಪೋಷನ್ ಟ್ರ್ಯಾಕರ್ ಆಪ್ ನಿಂದ ಅಂಗನವಾಡಿ ವರ್ಕರ್ಗಳು ಸ್ಮಾರ್ಟ್ ಫೋನ್ ಮೂಲಕ ಡೇಟಾವನ್ನು ಅಪ್ಲೋಡ್ ಮಾಡಬಹುದು. ಇನ್ನು ಜುಲೈ 2025 ಗವರ್ಮೆಂಟ್ ಏನ್ ಮಾಡ್ತು? ಫೇಶಿಯಲ್ ರೆಕಗ್ನಿಷನ್ ಸಾಫ್ಟ್ವೇರ್ ಅನ್ನ ಮ್ಯಾಂಡೇಟರಿ ಮಾಡುತ್ತೆ ಫಾರ್ ವಿಮೆನ್ ಚಿಲ್ಡ್ರನ್ ಟು ರಿಸೀವ್ THR. ಯಾರ್ಯಾರು ವುಮೆನ್ ಚಿಲ್ಡ್ರನ್ ಇರ್ತಾರಲ್ವಾ ಅವರಿಗೆ THR ಸಿಗಬೇಕು ಅಂತಂದ್ರೆ ಫೇಶಿಯಲ್ ರೆಕಗ್ನಿಷನ್ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡೋದು ಮ್ಯಾಂಡೇಟರಿ. ಗವರ್ಮೆಂಟ್ ಲಾಜಿಕ್ ಏನಂತಂದ್ರೆ ಟು ಪ್ರಿವೆಂಟ್ ಫೇಕ್ ಬೆನಿಫಿಷರೀಸ್, ಸಮ್ವನ್ ಪ್ರಿಟೆಂಡಿಂಗ್ ಟು ಬಿ ಪ್ರೆಗ್ನೆಂಟ್ ಅ ಚೈಲ್ಡ್. ಯಾರು ಒಬ್ರು ಏನಾದ್ರು ತಾವು ಪ್ರೆಗ್ನೆಂಟ್ ಅಥವಾ ತಮಗೆ ಮಕ್ಕಳಿದ್ದಾರೆ ಅಂತ ಹೇಳ್ಕೊಂಡು ಬೆನಿಫಿಷರೀಸ್ ಫಲಾನುಭವಿಗಳ ಆಗಿ ಆತರ ನಾಟಕ ಮಾಡಿ ಸರ್ಕಾರದ ಸೌಲಭ್ಯಗಳನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ಸ್ಟಾಪ್ AWWS ಆರ್ ಅದರ್ಸ್ ಫ್ರಮ್ ಸ್ಟೀಲಿಂಗ್ ರೇಷನ್ಸ್. ಹಾಗಾಗಿ ಬೇರೆಯವರು ಸಹ ಇಂಥ ರೇಷನ್ಗಳನ್ನ ಸ್ಟೀಲ್ ಮಾಡೋದನ್ನ ಅಥವಾ ಅದನ್ನು ಕದಿಯೋದನ್ನ ತಪ್ಪಿಸ್ಲಿಕ್ಕೆ ಸರ್ಕಾರ ಫೇಶಿಯಲ್ ರೆಕಗ್ನಿಷನ್ ತರುತ್ತೆ. ದಿಸ್ ಅಸ್ಯೂಮ್ಸ್ ವುಮೆನ್ ಅಂಡ್ ವರ್ಕರ್ಸ್ ಆರ್ ಗಿಲ್ಟಿ ಫಸ್ಟ್, ಇನ್ನೋಸೆಂಟ್ ಲೇಟರ್, ವಿಚ್ ವೈಲೇಟ್ಸ್ ನ್ಯಾಚುರಲ್ ಜಸ್ಟಿಸ್ ಅಲ್ವಾ. ಅಂತಂದ್ರೆ ಇಲ್ಲಿ ಒಂದು ಜುಡಿಷಿಯಲ್ ಅಂತಂದ್ರೆ ನ್ಯಾಯಾಂಗ ವ್ಯವಸ್ಥೆಯ ಒಂದು ಸಮಸ್ಯೆ ಬರುತ್ತೆ. ಅದರ್ಥ ಏನು? ಸಾಮಾನ್ಯವಾಗಿ ನ್ಯಾಚುರಲ್ ಜಸ್ಟಿಸ್ ಪ್ರಕಾರ ಏನು? ನೀವು ಅಪರಾಧಿ ಅಂತ ಪ್ರೂವ್ ಆಗೋ ತನಕ ನೀವು ನಿರಪರಾಧಿ ಆಗಿರ್ತೀರಿ. ಎಲ್ರೂ ನಿರಪರಾಧಿಗಳೇ, ಆದ್ರೆ ಅಪರಾಧಿ ಅಂತ ಪ್ರೂವ್ ಆಗೋ ತನಕ ಮಾತ್ರ. ಒಂದು ವೇಳೆ ನೀವು ಅಪರಾಧಿ ಅಂತ ಪ್ರೂವ್ ಆಗ್ಬಿಟ್ರೆ ಆವಾಗ ನಿರಪರಾಧಿ ಆಗಿರೋದಿಲ್ಲ. ಮೊದಲು ನೀವು ನಿರಪರಾಧಿಗಳು, ಪ್ರೂವ್ ಆದ್ರೆ ಮಾತ್ರ ಅಪರಾಧಿಗಳು. ಇದು ನ್ಯಾಚುರಲ್ ಜಸ್ಟಿಸ್. ಆದ್ರೆ ಈ ತರ ಫೇಶಿಯಲ್ ರೆಕಗ್ನಿಷನ್ ಇದ್ರ ಪ್ರಕಾರ ಎಲ್ಲರನ್ನ ಸಹ ಚೆಕ್ ಮಾಡ್ತಾ ಇದ್ದಾರೆ. ಅದರ ಅರ್ಥ ಏನು? ಫಸ್ಟ್ ದೇ ಆರ್ ಗಿಲ್ಟಿ, ಅವರು ಅಪರಾಧ ಮಾಡಿರಬಹುದು, ಆಮೇಲೆ ಚೆಕ್ ಮಾಡಿ ಇನ್ನೋಸೆಂಟ್ ಅಂತ ಪ್ರೂವ್ ಆಗಬಹುದು. ಮೊದಲು ಅವರು ಅಪರಾಧಿಗಳು, ಆಮೇಲೆ ನಿರಪರಾಧಿಗಳು ಹೌದಾ ಅಲ್ವಾ ಅಂತ ನೋಡ್ತಾರೆ. ಆ ರೀತಿ ಗಿಲ್ಟಿ ಫಸ್ಟ್, ಇನ್ನೋಸೆಂಟ್ ಲೇಟರ್, ಅದು ನ್ಯಾಚುರಲ್ ಜಸ್ಟಿಸ್ಗೆ ವಿರುದ್ಧ, ಅದನ್ನು ವೈಲೇಟ್ ಮಾಡುತ್ತೆ. ಇನ್ನು ರಿಯಲ್ ಪ್ರಾಬ್ಲಮ್ಸ್ ಆನ್ ಗ್ರೌಂಡ್ ನೋಡೋದಾದ್ರೆ AWW ಟೆಸ್ಟಿಮೋನಿಯಲ್ ಶೋಸ್ FRS ಕ್ರಿಯೇಟಿಂಗ್ ಕೇಯಾಸ್. ಉದಾಹರಣೆಗೆ ಫೋನ್ಸ್ ನಾಟ್ ವಿತ್ ವಿಮೆನ್, ಆ ಫೋನ್ಗಳು ಮಹಿಳೆಯರ ಹತ್ರ ಇರೋದೇ ಇಲ್ಲ. OTP ಫೇಲ್ಯೂರ್ ಆಗುತ್ತೆ. ಆವಾಗ ಫೇಸ್ ಏನಾದ್ರು ಮಿಸ್ ಮ್ಯಾಚ್ ಆದ್ರೆ ರಿಪೀಟೆಡ್ ಫೋಟೋ ಅಟೆಂಪ್ಟ್ ಗಳನ್ನ ಕೊಡ್ಬೇಕಾಗುತ್ತೆ. ಆಗಲೂ ಸಹ ಅದು ತೆಗೆದುಕೊಳ್ಳೋದಿಲ್ಲ. ಫೋನ್ಸ್ ಆರ್ ಟೂ ವೀಕ್, ತುಂಬಾ ವೀಕ್ ಇರುತ್ತೆ. ಅವರಿಗೇನು ಹೈ ಎಂಡ್ ನ ಮೊಬೈಲ್ ಏನು ಇರೋದಿಲ್ಲ. ಆಪ್ ಹ್ಯಾಂಗ್ ಆಗೋದು, ನೆಟ್ವರ್ಕ್ ಇರೋದಿಲ್ಲ ಹಳ್ಳಿಗಳಲ್ಲಿ. ಮತ್ತೆ ಎಲ್ಲರೂ ಅಂಗನವಾಡಿ ವರ್ಕರ್ಸ್ಗಳು ವುಮೆನ್ ಚಿಲ್ಡ್ರನ್ ನೋಡಿರ್ತಾರೆ. ಆದ್ರೆ ಆಪ್ ಅದನ್ನ ರಿಜೆಕ್ಟ್ ಮಾಡಿದ್ರೆ ಇವ್ರೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಗನವಾಡಿ ಕಾರ್ಯಕರ್ತರಿಗೆ ಗೊತ್ತಿರುತ್ತೆ ಯಾರು ಅಂತ. ಆದ್ರೆ ಆಪ್ ರಿಜೆಕ್ಟ್ ಮಾಡ್ಬಿಟ್ರೆ ಅದನ್ನ ಇವರು ಓವರ್ ರೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದೇ ಫೇಸ್ ಆಂಗರ್ ಆಫ್ ಜೆನ್ಯೂನ್ ವುಮೆನ್ ಹೂ ಆರ್ ಡಿನೈಡ್ ಫುಡ್. ನಿಜವಾಗ್ಲೂ ಒಬ್ಬ ಮಹಿಳೆಗೆ ಬೇಕಾಗಿರುತ್ತೆ ಸರ್ಕಾರದ ಸೌಲಭ್ಯಗಳು. ಈ ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದ ಆ ಮಹಿಳೆಗೆ ಆ ಫುಡ್ ಸಿಕ್ಲಿಲ್ಲ ಅಂತಂದ್ರೆ ಎಷ್ಟು ಕೋಪ ಬರಬಹುದು ಅಥವಾ ಎಷ್ಟು ಹತಾಶೆಗೆ ಒಳಗಾಗಬಹುದು. ಹಾಗಾಗಿ ಅದನ್ನ ಇವರು ಎದುರಿಸಬೇಕಾಗತ್ತೆ. ಅದ್ರ ಜೊತೆ THR ಫುಲ್ ಫಾರ್ಮ್ ನೆನಪಾಗ್ದೆಯಾ? ಮೇಲ್ಗಡೆ ಹೇಳಿದ್ದು ಟೇಕ್ ಹೋಮ್ ರೇಷನ್ಸ್ 3 ವರ್ಷದ ಕೆಳಗಿನವರಿಗೆ. ಅಲ್ಲೇನ್ ಪ್ರಾಬ್ಲಮ್ಮು? ರೇಷನ್ ಕ್ವಾಲಿಟಿ ಮೊದಲೇ ಪೂವರ್ ಆಗಿದೆ, ಕಳಪೆ ಕ್ವಾಲಿಟಿ. ಸಪ್ಲೈ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ, ಇರ್ರೆಗ್ಯುಲರ್ ಆಗಿರುತ್ತೆ. ಮತ್ತೆ ಬಜೆಟ್ ಸರಿಯಾಗಿ ರಿವೈಸ್ ಮಾಡಿಲ್ಲ. ಕರಪ್ಟ್ ಕಾಂಟ್ರಾಕ್ಟ್ಸ್ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಹೋಗ್ತಾ ಇದೆ. ಸುಪ್ರೀಂ ಕೋರ್ಟ್ ಆಲ್ರೆಡಿ ಹೇಳ್ತಾ ಇದ್ರು, SHG ಗಳನ್ನ ಹೇಳ್ತಾ ಇದೆ, ಆದ್ರೂ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ಮತ್ತೆ ನಾಟ್ ಫೇಕ್ ಪ್ರೆಗ್ನೆನ್ಸೀಸ್ ಆರ್ ಫೇಕ್ ಚಿಲ್ಡ್ರನ್. ಈ ಫೇಕ್ ಚಿಲ್ಡ್ರನ್ ಬಗ್ಗೆ ಹೆಚ್ಚು ಮಾತಾಡೋದಕ್ಕಿಂತ ಬೇರೆ ಬೇರೆ ಸಮಸ್ಯೆಗಳೇ ಜಾಸ್ತಿ ಇದೆ. ಇನ್ನು ಲಾರ್ಜರ್ ಕನ್ಸರ್ನ್ಸ್ ನೋಡೋದಾದ್ರೆ FSRS ಇನ್ ವೆಲ್ಫೇರ್. ಉದಾಹರಣೆಗೆ ಟ್ರೀಟಿಂಗ್ ಪುವರ್ ಸಿಟಿಸನ್ಸ್ ಲೈಕ್ ಕ್ರಿಮಿನಲ್ಸ್. ಈಗ FRS ಅನ್ನ ಯೂಸ್ ಮಾಡಿಕೊಂಡು ಫೇಶಿಯಲ್ ರೆಕಗ್ನಿಷನ್ ಇದೆಯಲ್ವಾ, ಪುವರ್ ಸಿಟಿಸನ್ ಗಳನ್ನ ನಾವು ಕ್ರಿಮಿನಲ್ಸ್ ತರ ಟ್ರೀಟ್ ಮಾಡ್ತಾ ಇದ್ದೇವೆ. ಗ್ಲೋಬಲಿ FSRS ಕಾಂಟ್ರವರ್ಷಿಯಲ್. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಫೇಶಿಯಲ್ ರೆಕಗ್ನಿಷನ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಯೂಸಿಂಗ್ ಇಟ್ ಫಾರ್ ವಲ್ನರೇಬಲ್ ವುಮೆನ್ ಅಂಡ್ ಚಿಲ್ಡ್ರನ್ ಇಸ್ ಅ ಡಿಹ್ಯೂಮನೈಸಿಂಗ್.
ಅಂತಂದ್ರೆ ಅಮಾನವೀಯವಾಗಿ ಅವರನ್ನ ನಡೆಸ್ಕೊಳ್ತಾ ಇದ್ದೇವೆ. ಹಾಗಾಗಿ ಬೆಟರ್ ವೆರಿಫಿಕೇಶನ್‌ಗೆ ಕಮ್ಯುನಿಟಿ ಮಾನಿಟರಿಂಗ್ ಬೇಕಾಗುತ್ತೆ. ಟ್ರಾನ್ಸ್‌ಪರೆನ್ಸಿ ಪಾರದರ್ಶಕತೆ ಇರಬೇಕಾಗುತ್ತೆ. ಇನ್ನು ರೇಷನ್ ಕ್ವಾಲಿಟಿ ಮೊದಲು ಫಿಕ್ಸ್ ಮಾಡಬೇಕಾಗುತ್ತೆ. ಅದರ ಬದಲು ಹೈಟೆಕ್ ಸರ್ವೆಲೆನ್ಸ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಈಗ ಸದ್ಯದ ಮಟ್ಟಿಗೆ ಅವಶ್ಯಕತೆ ಇಲ್ಲ. ಹಾಗೆ ವೆಲ್ಫೇರ್ ಡೆಲಿವರಿ ಶುಡ್ ಎನ್ಶೋರ್ ಡಿಗ್ನಿಟಿ, ಫ್ರೆಟರ್ನಿಟಿ ಅಂಡ್ ಟ್ರಸ್ಟ್. ಮೊದಲು ವೆಲ್ಫೇರ್ ಸರ್ಕಾರ ಏನಾದ್ರು ಸೌಲಭ್ಯಗಳನ್ನು ತಂದ್ರೆ ಅದನ್ನು ತಲುಪಿಸಬೇಕಾದ್ರೆ ಮೊದಲು ಅದಕ್ಕೊಂದು ಘನತೆ ಇರಬೇಕು. ಮತ್ತೆ ಭ್ರಾತೃತ್ವದ ಭಾವನೆ ಅಥವಾ ನಂಬಿಕೆ ಇದೆಲ್ಲವನ್ನ ಸಹ ಅದು ಒಳಗೊಂಡಿರಬೇಕು. ನಾಟ್ ಹ್ಯುಮಿಲಿಯೇಷನ್ ಬೈ ಸಾಫ್ಟ್ವೇರ್. ಯಾವುದು ಸಾಫ್ಟ್ವೇರ್ ಆಪ್ ನ ಮೂಲಕ ಅವರಿಗೆ ತೊಂದರೆ ಆಗಬಾರ್ದು. ಇನ್ನು ಅರ್ಲಿ ಚೈಲ್ಡ್ಹುಡ್ ಕೇರ್ ಕೆನಾಟ್ ವೇಟ್ ಫಾರ್ ಬೆಟರ್ ಟೆಕ್ನಾಲಜಿ ಅಲ್ವಾ. ಟೆಕ್ನಾಲಜಿ ಮುಂದುವರಿಲಿ, ಚೆನ್ನಾಗಿರೋ ಫೋನ್ ಬಂದ್ಮೇಲೆ OTP ವೆರಿಫಿಕೇಶನ್ ಮಾಡಿ ಅದನ್ನ ಆದ್ಮೇಲೆ ಇವರಿಗೆ ಫುಡ್ ಕೊಡ್ತೇನೆ ಅಂತಂದ್ರೆ ಚೈಲ್ಡ್ಹುಡ್ ಕೇರ್ ಆವಾಗ ನಾವು ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಚೈಲ್ಡ್ಹುಡ್ ಕೇರ್ಗೆ ಬೇಕಾಗಿರೋದು ಸರಿಯಾದ ವ್ಯವಸ್ಥೆಗಳು ಹೊರತು ಬೆಟರ್ ಟೆಕ್ನಾಲಜಿ. ಅದಕ್ಕಿಂತ ಮೊದಲು ಇರುವಂತಹ ಸಮಸ್ಯೆಗಳನ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾ ರಿಸ್ಕ್ ಮೇಕಿಂಗ್ ಎನ್ ಇಂಜಿನಿಯರ್ ಪ್ಯಾರಡೈಸ್. ಪೀಪಲ್ ಬಿಕಮ್ ಮೋರ್ ಡೇಟಾ ಪಾಯಿಂಟ್ಸ್ ಅಥವಾ ಮಿಯರ್ ಡೇಟಾ ಪಾಯಿಂಟ್ಸ್, ನಾಟ್ ಸಿಟಿಸನ್ಸ್. ಅಂತಂದ್ರೆ ನೀವು ಕೇಳಿರಬಹುದು, ಪ್ರತಿದಿನ ಎಷ್ಟೋ ಜನ ಸಾಯ್ತಾ ಇರ್ತಾರೆ. ಆ ಮನೆಯವರಿಗೆ ಅದು ದೊಡ್ಡ ಸಮಸ್ಯೆ. ಆದ್ರೆ ರಾಜಕಾರಣಿಗಳಿಗೆ, ಪೊಲಿಟಿಷಿಯನ್ಸ್ಗಳಿಗೆ, ಪತ್ರಿಕೆಯವರಿಗೆ ಅದೊಂದು ಡೇಟಾ ಅಷ್ಟೇ, ಅದೊಂದು ಅಂಕಿಅಂಶ ಅಷ್ಟೇ ಆಗ್ಬಿಡುತ್ತೆ. ಹಾಗಾಗಿ ಎಷ್ಟೋ ಸಾರಿ ಇಂಥ ಆಪ್ಗಳು, ಸರ್ವಿಸ್ಗಳಲ್ಲಿ ಅಥವಾ ಈ ಒಂದು ಸಾಫ್ಟ್ವೇರ್ಗಳಲ್ಲಿ ಜನರನ್ನ ಒಂದು ಡೇಟಾ ಪಾಯಿಂಟ್ ರೀತಿ, ಒಂದು ಮಾಹಿತಿ ಅಷ್ಟೇ ಅದು ಅಂತ ಕನ್ಸಿಡರ್ ಮಾಡ್ತಾರೆ. ನಿಜವಾಗ್ಲೂ ಅವರಿಗೆ ಇರುವಂತ ಆಂತರಿಕ ಮೌಲ್ಯ, ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂತ ಹೇಳ್ತೀವಲ್ವಾ, ಅದು ಸರಿಯಾಗಿ ಸಿಕ್ಕೋದಿಲ್ಲ. ಹಾಗೆ ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.